ರೀ ಜೋರ ಮಾಡಿದ್ರನ್ರಿ ಸೋಪಕ್ ಮುಖ ತೊಳಿ ರಾಜ ವೆರಿ ಗುಡ್ ನೋಡಿ ಅಲ್ಲಿ ನೋಡಿ ವೆರಿ ಗುಡ್ ಯಾರು ನಮ್ ಸೋಪಿದ್ರು ಹಾಕೋಬಿಡ್ತೇನೆ ನಾನು ಟವಲ್ ಕೊಡ್ಲ ಮಗ್ನೆ ಟವಲ್ ಪುಟ್ಟಣ್ಣ ಟವಲ್ ಕೊಡು ಅಕ್ಕಂಗೆ ಟವಲ್ ಬೇಕಂತೆ ಕೊಡು ಮುಖ ನೋಡಿ ಮುಖ ಎಲ್ರಿಗೂ ಶುಭೋದಯ. ಇವಾಗ 6 ಗಂಟೆ ಆಗಿರ್ಬೋದು. ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಆನಂತರ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಅನ್ಕೊಂತಾ ಇದ್ದೀನಿ. ಇವತ್ತು ತಿಂಡಿಗೆ ಪಾಲಕ್ ಪನ್ನೀರ್ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ. ಅದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು, ಹಾಗೆ ತುಂಬಾ ಈಸಿ ಕೂಡ, ಹಾಗೆ ನನ್ನ ಮಗಳಿಗೂ ತುಂಬಾನೇ ಇಷ್ಟ. ಸೊ ಹಾಗಾಗಿ ಆಲೂಗೆಡ್ಡೆ ಮತ್ತೆ ಬಟಾಣಿನ ಬೇಯಿಸ್ಕೊಂತಾ ಇದ್ದೀನಿ. ಆನಂತರ ನೀರಲ್ಲೇ ಪಾಲಕ್ನ ಬೇಯಿಸ್ಬಿಟ್ಟು ತೆಗೆದಿಟ್ಕೊಂತಾ ಇದ್ದೀನಿ. ಆಕ್ಚುಲಿ ನಾನು ದೊಡ್ಡ ಕಟ್ ತಗೊಂಡಿದ್ದೆ, ಅದ್ರಲ್ಲಿ ಇಷ್ಟ ಆಗಿದೆ. ರುಬ್ದಾಗ ಇನ್ನೆಷ್ಟ ಆಗುತ್ತೋ ಗೊತ್ತಿಲ್ಲ. ಇದು ತಣ್ಣಗೆ ಆರಕ್ಕೆ ಬಿಡ್ಬೇಕು, ಇಲ್ಲ ತಣ್ಣೀರಿಗೆ ಎಜ್ಜಿದ್ರು ಆಗುತ್ತೆ. ಇದನ್ನ ನಾನಿವಾಗ ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೋಬೇಕು. ಸೊ ಅಷ್ಟೊಳಗೆ ತಣ್ಣಗಾಗುತ್ತೆ. ಮತ್ತೆ ನೀವು ಪಾಲಕ್ ಸೊಪ್ಪು ತಗೊಳ್ಳೋದಿದ್ರು ಅಷ್ಟೇ, ದೊಡ್ಡ ಎಲೆ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಬಾರ್ದು, ಅದು ಬಲ್ತಿರುತ್ತೆ. ಸಣ್ಣ ಎಲೆ ಬರುತ್ತಲ್ಲ ಅದ ತಗೋಬೇಕು. ನನಗೆ ಪಾಲಕ್ ಸೊಪ್ಪು ಕ್ಲೀನ್ ಮಾಡೋಕ್ಕೆ ಈಸಿ ಅಂತ ಹೇಳ್ಬಿಟ್ಟು ದೊಡ್ಡ ಎಲೆನೇ ಆರಿಸ್ಕೊಂಡ್ಬಿಟ್ಟು ಬರೋದು. ಸೊ ಹಾಗಾಗಿ ಓಕೆ. ಇವಾಗ ನೋಡಿ ಸಣ್ಣದಾಗಿ ಪನ್ನೀರ್ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಬಂದಿದ್ದ ಸೈಜ್ ಮಾಡ್ಕೊಬೋದು. ನನಗೆ ಮಸಾಲೆ ಚೆನ್ನಾಗಿ ಒಂದೊಂದು ಬೈಟಿಗೂ ಹಿಡಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೀನಿ. ಈಚೆ ಬಟಾಣಿ ಮತ್ತೆ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅಂದರೆ ಸ್ಕೂಲಿಗೆ ಮಕ್ಳಿಗೆ ಕಳ್ಸ ಅಂತವ್ರು ಬೇಗ ಎದ್ದು ಇದೆಲ್ಲ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು 10 ನಿಮಿಷ ಟೈಮ್ ಎಷ್ಟಾಗ್ಬಿಡುತ್ತೆ. ಸೊ ನಾನು ಬೇಗ ಎದ್ದಿರೋದ್ರಿಂದ ಮಾಡ್ಕೊಂಡಿದ್ದೀನಿ. ನೀವು ಬೇಗ ಎದ್ದು ಮಾಡ್ಕೊತೀನಿ ಅಂದರೆ ಇವು ಬೇಯಿಸ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇದು ಬೇಗ ಇಟ್ಬಿಟ್ಟು ಎಲ್ಲ ಒಗ್ಗರಣೆ ಹಾಕಿದ್ರೆ ಪನ್ನೀರ್ ಬೇಗ ಆಗೋಗ್ಬಿಡುತ್ತೆ. ಸೊ ಇನ್ನು ಈರುಳ್ಳಿ ಏನೇನು ಬೇಕು ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋಣ ಬನ್ನಿ. ತಗೊಳ್ಳೋ ನಮ್ಮ ಮನೆಗೆ ಒಳ್ಳೊಳ್ಳೆ ಆಟ ಸಾಮಾನು ತುಂಬಿದೆ, ಅದು ಹಾಳು ಮಾಡಕ್ ಸ್ಟಾರ್ಟ್ ಮಾಡ್ದೆ ಅಂತ ಹೇಳ್ಬಿಟ್ಟು ಏನೇನು ತುಂಬಿದ್ದೀನಿ. ಇವಾಗ ಇದು ಚೆನ್ನಾಗಿ ಇಟ್ಕೊಂಡೋಗಿ ಆಟ ಆಡುತ್ತೆ ನೋಡಿ. ಇಲ್ಲಿ ತಗೊಂಡೋಗಿ ಅಲ್ಲಿ ಕೂತ್ಕೊಂಡು ಆಟಾಡಿ. ಕಾರು ಅಲ್ಲಿ ಕೂತ್ಕೊಂಡು ನೀಟಾಗಿ ಆಟ ಆಡ್ಬೇಕು, ಚಲ್ಬೇಡ, ಕೂತ್ಕೊಂಡು ಆಟಾಡ್ ಮಗ್ಲಿ. ಓಕೆ, ಇವಾಗ ಪಾಲಕ್ ಏನು ಬೇಯಿಸ್ಕೊಂಡಿದ್ದೆ ಅದೇ ಇದರಲ್ಲಿ ಎಣ್ಣೆಗೆ ಇಟ್ಟಿದ್ದೀನಿ. ಈಗ ಎಣ್ಣೆಗೆ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಲವಂಗ, ಏಲಕ್ಕಿ, ಜೀರಿಗೆ, ಪಲಾವ್ ಎಲೆ, ಮರಾಠಿ ಮಗ್ಗು, ಮತ್ತೆ ಸೋಂಪು ಕಾಳು, ಮತ್ತೆ ಒಣಮೆಣಸು. ಕಣಪ್ಪ. ಮತ್ತೆ ನಾನು ಸ್ವಲ್ಪ ಖಾರನ ಎಲ್ಲದಕ್ಕೂ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಣಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ, ಮತ್ತೆ ಇದ್ರ ಜೊತೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ತಾ ಇದ್ದೀನಿ. ರುಚಿ ಸ್ವಲ್ಪ ಕೊಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೂರು ಹಾಕ್ತಾ ಇದ್ದೀನಿ ಅಷ್ಟೇನೆ. ಲಾಸ್ಟಿಗೆ ಖಾರದ ಪುಡಿನೂ ಕೂಡ ಹಾಕ್ತೀನಿ. ಆ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಆ ಸ್ಮೆಲ್ಲೇ ಎಷ್ಟು ಚೆನ್ನಾಗುತ್ತಾ. ಇವಾಗ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಟೊಮೊಟೊ, ಬಾದಾಮು ಮತ್ತೆ ಇಲ್ಲಿ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಸೊ ಈಗ ಇದೆಲ್ಲನೂ ಇದಕ್ಕೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ನಾನು 2 ಈರುಳ್ಳಿ ತಗೊಂಡಿದ್ದೀನಿ, ಗ್ರೇವಿ ಸ್ವಲ್ಪ ಜಾಸ್ತಿ ಆಗಲಿ ಅಂತೇಳಿ. ಟೊಮೊಟೊ ಮಾತ್ರ 1 ತಗೊಂಡಿದ್ದೀನಿ, ಅಲ್ಲ ಬಾದಾಮಿ. ಮತ್ತೆ ಇವಾಗ ಇದಕ್ಕೆ ಟೊಮೊಟೊ ಹಾಕೊತಾ ಇದ್ದೀನಿ. ನೆನೆಸಿಟ್ಟಿರೋ ಅಂಥ ಗೋಡಂಬಿ, ಸ್ವಲ್ಪ ಅರಿಶಿನ, ಖಾರದ ಪುಡಿ ನೋಡಿ ಹಾಕ್ಕೊಬೇಕು, ಚೂರು ಸ್ವಲ್ಪ ಅಷ್ಟೇ. 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನಾವು ಸಾಂಬಾರ್ ಪುಡಿ ಅಂತೀವಿ, ಧನಿಯಾ ಪೌಡ್ರು. ಇವಾಗ ಈ ಮಸಾಲೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಬಿಟ್ಟು 1 ನಿಮಿಷ ಕುದಿಯಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದ್ದಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವತ್ತು 2 ಗ್ರೈಂಡ್ ಮಾಡ್ಕೊಬೇಕು, ಪಾಲಕ್ ಮತ್ತೆ ಮಸಾಲೆ. ಬಟ್ ತುಂಬಾ ಈಸಿಯಾಗೂ ಕೂಡ ಮಾಡ್ಬೋದು. ನನಗೆ ಟೈಮ್ ಇತ್ತಲ್ಲ, ಸ್ವಲ್ಪ ರುಚಿಯಾಗಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಆಫ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರೊಳಗೆ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಣ್ಣೆ ಮತ್ತೆ ಎಣ್ಣೆ ಹಾಕೊತಾ ಇದ್ದೀನಿ. ಸೊ ಫೈನಲ್ ಇದರಲ್ಲೇ ಕುಕ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ತೀನಿ. ಪನ್ನೀರ್ನ ಕೆಲವರು ತುಂಬ ದಪ್ಪ ತಿನ್ನೋಕೆ ಇಷ್ಟಪಡ್ತೀರಾ, ನನಗೆ ಸಣ್ಣ ತಿನ್ನೋಕೆ ಇಷ್ಟ. ಅವ್ನು ಒಳಗಡೆ ಹಾಕ್ಬಿಟ್ಟು ಅಮ್ಮ 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 ಅನ್ನೋದು, ಅವ್ನ ಕಡೆ ಗಮನ ಬರಲಿ ಅಂತ ಹೇಳ್ಬಿಟ್ಟು. ಬನ್ನಿ, ಅವನ್ನ ನೋಡ್ತಿದ್ರೆ ಟೈಮ್ ಆಗ್ಬಿಡ್ತಿರೋದು. ಪನ್ನೀರ್ ನೀವು ಫ್ರೈ ಮಾಡಿ ಬೇಕಾದ್ರೂ ಹಾಕೋಬೋದು, ಹಾಗೆ ಬೇಕಾದ್ರೂ ಹಾಕೋಬೋದು. ಫ್ರೈ ಮಾಡಿ ಹಾಕೊಂಡ್ರೆ ಸ್ವಲ್ಪ ಕಟ್ ಆಗಲ್ಲ, ನೀಟಾಗಿ ಹಾಗೆ ಇರುತ್ತೆ. ನೀವು ಡೈರೆಕ್ಟಾಗಿ ಮಸಾಲೆಗೆ ಹಾಕಿದ್ರೆ ಪನ್ನೀರ್ನ ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಸ್ಪಾಂಜಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಪನ್ನೀರ್ ಹಾಕೊತಾ ಇದ್ದೀನಿ.
ಏನಾಯ್ತು ಅಪ್ಪಾಜಿ? ಸ್ವಲ್ಪ ಓಡಾಗ ಆಚೆ ಹಾಕೋಣ. ಯಾಕೆ ಈಗ ಆಚೆ ಇದೆಯಾ ಅಪ್ಪಾಜಿ? ಹೋಗಿ ಆ ಥರ ಹೋಗಲ್ಲಿ. ಸೋಫಾ ಮೇಲೆ ಕೂತ್ಕೊಂತೀನೋ ಪುಟ್ಟಣ, ಅಲ್ಲಿ ಸೋಫಾ ಮೇಲೆ ಕೂತ್ಕೊಂತೀನೋ. 1 ನಿಮಿಷ ಅವನಿಗೆ ನೀರು ಕುಡಿದು ಅರ್ಧ ಗಂಟೆ ಆದ್ಮೇಲೆ ಅವನಿಗೆ ತಿಂಡಿ ಆಗ್ಬಿಡ್ಬೇಕು. ಇದು ಫ್ರೈ ಆಗೋದ್ರೊಳಗೆ ಇದು ತಣ್ಣಗಾಗಿದೆ ಪಾಲಕ್ ಸೊಪ್ಪು. ಸೊ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ನೀವು ಇದಕ್ಕೇನೆ ಹಸಿರು ಮೆಣಸಿನ್ಕಾಯಿ ಮತ್ತೆ ಗೋಡಂಬಿ ಹಾಕಿ ಗ್ರೈಂಡ್ ಮಾಡ್ಕೊಬೋದು. ಈ ಥರ ಮಸಾಲೆ ಮಾಡಲ್ಲ ಅಂದರೆ ಇದ್ರಿಗೆ ರಸನ ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಇದ್ರದ್ದೇ ರಸ ಇತ್ತು, ಸೊ ಅದನ್ನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಪನ್ನೀರೆಲ್ಲ ಫ್ರೈ ಆಯಿತು. ಈಗ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ನೀವು ಪನ್ನೀರ್ ಹಾಗೆ ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ ಅಂದರೆ ಇದು ಒಂದು ಸ್ವಲ್ಪ ಒತ್ತದಂಗೆ ಆಗಬೇಕು. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ? ಬರೀ ಒಂದು ಊಟಕ್ಕೆ ಇಷ್ಟು ಪನ್ನೀರ್ ಒಬ್ರೊಬ್ರಿಗೆ ಇರಬೇಕು, ಚೆನ್ನಾಗಿರುತ್ತೆ. ಉಪ್ಪು ಖಾರ ಅಷ್ಟೇ, ಅರಿಶಿನ, ಸೋಯಾ ಸಾಸು ಅದು ಹಾಕೊಂಡ್ರೆ ವಿನಿಗರ್ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದೇ ತುಪ್ಪ ಬೆಣ್ಣೆ ಇದೆ, ಇದೇನು ಆಗಲ್ಲ. ಇದು ಬಿಸಿ ಆಗ್ದಂಗೆ ಆದಂಗೆ ಇದೆಲ್ಲ ಬಿಟ್ಕೊಬರುತ್ತೆ. ಇವೆಲ್ಲ ಮುಂದೆ ಇಟ್ಕೋಬೇಕು. ಎಲ್ಲ ಅಂದರೆ ಎಲ್ಲ ಮಾಡ್ತಿರ್ತೀನಿ. ನಾನು ಹಸಿರು ಮೆಣಸಿನ್ಕಾಯಿನ ಪಾಲಕ್ ಜೊತೆ ಹಾಕಿ ರುಬ್ಬಕ್ಕೆ ಮರ್ತ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಇದಕ್ಕೆ ಹಾಕಿದ್ದೀನಿ, ರುಬ್ಕೊಂಡ್ಬಿಡ್ತೇನೆ. ಖಾರ ನೋಡಿ ಹಾಕೊತೀನಿ. ಇವಾಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಇದು ನನಗೆ ಇಷ್ಟ ಅಂತ ಹಾಕೊಳ್ತಾ ಇರೋದು. ನೀವು ಬೇಡ ಸಿಂಪಲ್ ಆಗಿ ಮಾಡ್ತೀನಿ ಅಂದರೆ ಎಲ್ಲ ರುಬ್ಬ ಹಾಕಿ ಮಾಡಿದರೆ ಮುಗೀತು. ಅಲೆಗಳೆಲ್ಲ ಇನ್ನು ಬಂದ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಹಂಗೆ ಬಂದು ಎಷ್ಟು ವೀಟ್ ಮಾಡ್ತೀನಿ. ಏನು ಹೋಗೋ. ಇವಾಗ ಈರುಳ್ಳಿ ಫ್ರೈ ಆದ್ಮೇಲೆ ಇದಕ್ಕೆ ಟೊಮೊಟೊ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು, ಸ್ವಲ್ಪ ಉಪ್ಪು. ನನ್ನ ಮಗಳಿಗೆಲ್ಲ ಹೋಮ್ವರ್ಕ್ ಮುಗಿಸಿ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆಯಿತು. ಇವಾಗ ಏನು ಬೇಯಿಸಿಟ್ಕೊಂಡಿದ್ದೆ ತರಕಾರಿ ಹಾಕೊಳ್ತಿದ್ದೀನಿ. ಜಾಸ್ತಿ ತರಕಾರಿ ಏನಲ್ಲ, ಬಟಾಣಿ, ಆಲೂಗೆಡ್ಡೆ. ನೀವು ಪನ್ನೀರ್ ಜಾಗಕ್ಕೆ ಆಲೂಗೆಡ್ಡೆನೂ ಹಾಕ್ಬೋದು, ಮತ್ತು ಸೋಯಾಬೀನ್ಸ್ ಕೂಡ ಹಾಕೊಬೋದು, ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಂಡಿರೋಂಥ ಪಾಲಕ್ ಹಾಕ್ತಾ ಇದ್ದೀನಿ. ಏನು ಕಲರ್ ಇದೆ ನೋಡಿ, ಪಾಲಕ್ಕೆ ಆ ಕಲರ್. ಇವಾಗ ಇದೆಲ್ಲ ಹಾಕಿದ್ಮೇಲೆ ಉಪ್ಪನ್ನ ಒಂದ್ಸರಿ ಹಾಕೊಬೇಕು. ನಾನು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಆ ಮಸಾಲೆಗಳಿಗೆ ಅಷ್ಟೇ. ಈಗ ಇವೆಲ್ಲ ಒಟ್ಟಿಗೆ ಮಸಾಲೆ ಹಾಕಿದ್ಮೇಲೆ ಗ್ರೇವಿ ಜಾಸ್ತಿ ಆಗುತ್ತೆ. ಆ ಗ್ರೇವಿ ತಕ್ಕನಾಗಿ ಉಪ್ಪು ಖಾರ ಲಾಸ್ಟಿಗೆ ಹಾಕಬಹುದು. ಇವಾಗ ಇದನ್ನ ಸ್ವಲ್ಪ ತೊಳ್ಕೊಂಡು ನೀರು ಸಮೇತ ಹಾಕೊಂತೀನಿ. ಇದು ಕುದಿಯೋದ್ರೊಳಗೆ ಇದನ್ನ ರುಬ್ಕೊಂಡ್ಬಿಡೋಣ. ಇದು ಸಕ್ಕತ್ತಾಗಿರುತ್ತೆ. ನನಗೆ ಈ ಮಸಾಲೆ ಇಷ್ಟ. ಬಟರ್ ಚಿಕನ್ಗೆ ಇದೇ ತರ ಮಾಡೋದು, ಬಟ್ ಟೊಮೊಟೊ ಜಾಸ್ತಿ ಹಾಕಿದೆ, ಟೊಮೊಟೊ ಈರುಳ್ಳಿ. ಮತ್ತೆ ಇದಕ್ಕೆ ಮೇನ್ ಏನಂದ್ರೆ ಕಸೂರಿ ಮೇಥಿ, ಬಟ್ ಕಸೂರಿ ಮೇಥಿ ಇಲ್ಲ, ಮರ್ತ್ಬಿಟ್ಟೆ ತರ್ಸೋದು. ಇವಾಗ ರುಬ್ಕೊಂಡ್ಬಂದಿರೋಂಥ ಗ್ರೇವಿನ ಹಾಕೊಳ್ತಾ ಇದ್ದೀನಿ. ವಾವ್, ಅದು ರಾತ್ರಿ ಎಲ್ಲ ಆಗುತ್ತಿದ್ದ. ನಮ್ಮನೆ ಮಧ್ಯಾಹ್ನ ಊಟಕ್ಕಿರಲ್ಲ ಅಂದ್ರೆ ಇರಲ್ಲ. ಈಗ ಹೊರಟೆ ನಾನು ಸಿನಿಮಾ ಕೆಲಸ. ಓಕೆನಾ? ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಬೊಂಬಟಾಗಿರುತ್ತೆ. ಕಸೂರಿ ಮೇಥಿ ಇದ್ರೆ ತುಂಬ ಚೆನ್ನಾಗಿರೋದು. ಇದಕ್ಕಿನ್ನೂ ಫ್ರೆಶ್ ಕ್ರೀಮ್ ಹಾಕಬೇಕು. ನಮಗೆ ಉಪ್ಪು ಖಾರದ ಪುಡಿ ನೋಡಿ ಹಾಕೊಳ್ಳೋದಿದ್ರೆ ಇವಾಗ ಹಾಕೊಬೋದು. ಲಾಸ್ಟಿಗೆ ಪನ್ನೀರ್ ಹಾಕಿದ್ರೆ ಮುಗೀತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಅಂತಿದ್ದೆ ಅಂತ ತೆಗೆದಿಟ್ಕೊಂಡೆ, ಮತ್ತೆ ಹೋಯ್ತು. ಇರಲಿ ಬಿಡಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ ಗ್ರೈಂಡ್ ಮಾಡೋಕ್ಕೆ, ಬಟ್ ಏನೋ ಒಗ್ಗರಣೆ ಚೆನ್ನಾಗಿರೋದು. ಓಕೆ, ಈಗ ಇದನ್ನ ನೀರು ಹಾಕಿ ಕುದಿಯೋಕೆ ಇಡ್ತೀನಿ. ಆ ನಂತರ ಚಪಾತಿಗೆ ರೆಡಿ ಮಾಡ್ಕೊತೀನಿ. ರೆಡಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಲಾಸ್ಟಿಗೆ ಪನ್ನೀರ್ ಹಾಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಹಂಗಂತ ತುಪ್ಪ ಹಾಕಿ ಫ್ರೈ ಮಾಡಿದೆ ಪನ್ನೀರ್ಗೆ. ಇವಾಗ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಗೋಡಂಬಿನ ನೆನೆಸ್ಬಿಟ್ಟು ಅದ್ರ ಜೊತೆಗೆ ಒಂಚೂರು ಕೆನೆ ಇದ್ರೆ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಟ್ಟು ಹಾಕೊಬೋದು. ಬಟ್ ಇದೇ ಬೇರೆ ಟೇಸ್ಟ್ ಕೊಡುತ್ತೆ, ಅದೇ ಬೇರೆ ಟೇಸ್ಟು. ಬಟ್ ನಾನು ಅದನ್ನು ಹಾಕೊಂಡಿದ್ದೀನಿ, ಇತ್ತು ಅಂತ ಹೇಳ್ಬಿಟ್ಟು ಇದನ್ನು ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೊಳ್ಳಲ್ಲ, ಯಾಕಂದರೆ ಸ್ವಲ್ಪ ಆಲ್ರೆಡಿ ವೈಟ್ ಇದೆ. ಟವಲ್ ಪುಟ್ಟಣ್ಣ, ಟವಲ್ ಕೊಡು ಅಕ್ಕಂಗೆ. ತಗೊಂಡು ಕೊಡುತ್ತೆ. ಟವಲ್ ಕೊಡು ಅಕ್ಕಂಗೆ. ಟವಲ್ ಬೇಕಂತ ಅಕ್ಕಂಗೆ. ಅಕ್ಕಂಗೆ ಟವಲ್ ಬೇಕಂತೆ, ಕೊಡು. ಮುಖ ನೋಡಿ, ಮುಖನ ಇಲ್ಲ. ಟವಲ್ ತಂದು ಕೊಡು ಮಗನೆ. ಕರಿ ಅಕ್ಕನ ತಗೊಳಕ್ಕ. ವೆರಿ ಗುಡ್. ವೆರಿ ಗುಡ್ ಮಗನೆ. ವೆರಿ ಗುಡ್. ಲವ್ ಯು ಬಂಗಾರಿ.
ಎಲ್ಲಾನು ಇದನ್ನು ಮಾಡುತ್ತೆ. ಕೆಲಸ ಮಾಡ್ತಾನೆ. ಮಾಡುತ್ತೆ ಕೆಲಸನ. ನನಗೆ ಗೊತ್ತಿರ್ಲಿಲ್ಲ. ಅವ್ರ ಅಪ್ಪ ಯಾವತ್ತೋ ಒಂದ್ಸರಿ ಟವಲ್ ಕೇಳಿದ್ರು, ಅಲ್ಲಿ ಕಲ್ಲರಲ್ಲಿ ಆ ಪಪ್ಪ ಕೇಳಿದ್ರು, ಏನೋ ಆಯ್ತು ಟವಲ್ ಕೊಡು ಅಂದ್ರೆ ನಮಗೆ ಗಮನ ಇಲ್ಲ. ಅವನೇ ಓಡೋಗಿ ಎಳ್ಕೊಂಡು ಟವಲ್ ತೆಗ್ದ್ಬಿಟ್ಟು ಕೊಡ್ತು. ಅವಾಗಿಂದ ಗೊತ್ತಾಯ್ತು ಪಾಪ. ಹಂಗಂತ ಬ್ರಷ್ ಮಾಡುತ್ತೆ. ಬ್ರಷ್ ಮಾಡಿಸಿ ಬ್ರಷ್ ಎಲ್ಲ ಹೌದಾ? ಪೇಸ್ಟ್ ಹಾಕ್ತೀನಿ ಮಗನೇ. ಪೇಸ್ಟ್ ಕೊಟ್ರಿ. ಉಜ್ಜು ಆಯ್ತು. ವೆರಿ ಗುಡ್. ಓಕೆ, ಕಲ್ತ್ಕೊಂಡ್ಬಿಡ್ತೆ ಎಲ್ಲದು. ಮತ್ತೆ ಬೇಗ ಕಲಿತಾನೆ ನನ್ನ ಮಗ ಎಲ್ಲಾದ್ರೂ. ಉಜ್ತಾನೆ ಸೌಂಡ್ ಬರ್ತಾನೆ. ಖುಷಿ ನೋಡಿ. ಅವನೇ ಕೇಳ್ತಾನೆ, ನನಗೆ ಟೈಮ್ ಇಲ್ದಲೆ ಬ್ರಷ್ ಮಾಡ್ಸಲ್ಲ. ಅವಾಗ ಅವನೇ ಕೇಳ್ತಾನೆ, ಹತ್ರ ಹಿಡಿತಾನೆ. ಅವಾಗ ಕೊಟ್ಬಿಟ್ಟು ಬರ್ತೀನಿ. ತಿರುಗಿಸೆಲ್ಲ ಉಜ್ಕೊಳಗುತ್ತೆ ನನ್ನ ಮಗಳೇ ಉಜ್ಜಿಲ್ಲ ತಿರುಗಿಸಿ ಇಷ್ಟ ನೋಡಿ. ಅವನಾಗೆ ಬ್ರಷ್ ಮಾಡ್ತಾರೆ. ಅವರಪ್ಪ ಪೇಸ್ಟ್ ಹಾಕೊಟ್ಟಿದ್ದಾರೆ. ಎಲ್ಲೇಬೇಕು ಉಗಿತಾ ಇರ್ತಾನೆ. ಬಾತ್ರೂಮ್ ಇಂದ ಹೊರಗೆ ಬಂದಂಗೆ ನೋಡ್ಕೋಬೇಕಷ್ಟೇ. ಅಲ್ಲಿ ಹೋಗ್ಬೇಕು. ಆಮೇಲೆ ಮುಖ ತೊಳ್ಕೊಂಡ್ ಬರ್ಬೇಕಾಯ್ತಾ? ಉಗಿ 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 ಅವನು ಮತ್ತಂಗೆ ತಲೆ ಉಗಿ 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 ಉಗಿಲಿ ಹೋಗಿ. ಯಾಕೆ ಈಗ ಹಚ್ಚಿಯ? ಅಯ್ಯೋ ಅಲ್ಲೆಲ್ಲ ಉದುರೋದ ಮಗನೇ. ಹಾಸ್ಪಿಟಲ್ ಉದಿಸ್ತಾ ಇದೆಯಾ? ಬರ್ಬೇಕು ಪುಟ್ಟಣ. ಸೋಪ್ ಹಾಕಿ ಮುಖ ತೊಳ್ಕೊಂಡು ಬರ್ಬೇಕು. ತಿಂಡಿ ರೆಡಿ ಮಾಡಿರ್ತೀನಿ. ಆಯ್ತಾ? ಕೈ ಹಾಕ್ತ ಪೇಸ್ಟ್ಗೆ ಕೈ ಹಾಕ್ತಾವನ್ ಮತ್ತೆ. ಇನ್ನೊಂಚೂರು ಪೇಸ್ಟ್ ಹಾಕಿ ಅಂತ. ಏನು ಮಗನೇ? ಏನ ಪೇಸ್ಟ್ ಹಾಕ್ಲಾ? ನೋಡಿ, ಸ್ವೀಟ್ ಐತಲ್ಲ ಒಂಚೂರು ಅದಕ್ಕೆ ಅಂತ. ಸ್ವೀಟ್ ಐತಲ್ಲ ಅದಕ್ಕೆ ಅಂತ ಇಷ್ಟ ಆಗ್ಬಿಟ್ಟಿದ್ಯಾ ಅಂತ. ವೆರಿ ಗುಡ್. ಸಾಕು ಸಾಕು. ಎಷ್ಟು ಹಾಕ್ತಾರೆ ಪೇಸ್ಟ್? ಸಾಕು ರೀ. ಜೋರ ಮಾಡಿದ್ರಲ್ರಿ. ಸಾಕಿನ ತೊಳಿರಿ ಬ್ರಷ್ನ. ಎಷ್ಟು ಚೆನ್ನಾಗಿ ಬಾಯಿ ಉಜ್ಕೊಳ್ಳಿ. ಪುಟ್ ಪುಟ್ಟ ಕೈಯಲ್ಲಿ ಎಷ್ಟು ಚೆನ್ನಾಗಿ ಮುಖ ಉಜ್ಕೊಳ್ಳುತ್ತೆ ಗೊತ್ತಾ? ಹೇಗೆ ಬೆಸ್ಟ್ ತೊಳೆಯಪ್ಪಜ್ಜಿ. ತೊಳೆಯಪ್ಪಜ್ಜಿ ಬ್ರಷ್. ಸೋಪಾಗಿ ಮುಖ ತೊಳಿ ರಾಜ. ಸೋಪ್ ಮುಖ ತೊಳ್ಕ. ಫಸ್ಟ್ ನೀರು ಹಾಕಬೇಕಲ್ಲ ನಪ್ಪಜ್ಜಿ. ತೊಳ್ಕೊಳ್ತೇ ಬಿಡ್ರಿ ಅಂತ ಸೋಪ್ ವಾಪಸ್ ಇಡುತ್ತಲ್ಲ. ಅಯ್ಯೋ ಶೋಪ್ ಬಿದ್ದು ಮುತ್ತದಪ್ಪ. ವೆರಿ ಗುಡ್. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಇಷ್ಟೇ. ಕಣ್ಣೂರಿ ಅಂತ ವೆರಿ ಗುಡ್. ಕಣ್ಣೂರಿ ಆಯ್ತು. ಅದಕ್ಕೆ ಅವ್ನು ಸೋಪ್ ಇಡೋದು. ಆ ಜಾಗದಲ್ಲಿ ಯಾರು ನಮ್ ಸೋಪ್ ಇದ್ರು ಹಾಕೋಬಿಡ್ತಾನೆ ಅವನು. ಅವ್ನು ಸೋಪು ಬಿಡಿ, ಅದೇನಾಗಲ್ಲ. ಇನ್ನೊಂದ್ ಚೂರು ಕಣ್ಣಿಗೆ ಹಾಕಿ ನೀರು. ಟವಲ್ ಕೊಡ್ಲ ಮಗ್ನೆ? ಟವಲ್ ಏನು ಅಂತ ಕೇಳಿಲ್ಲ. ಗೊತ್ತು ಅವನು ಟವಲ್ ಅನ್ನೋದು. ಟವಲ್ ಅನ್ನಕ್ಕೆ ಬ್ಲಾಂಕೆಟ್ಗೂ ಅಷ್ಟೇ ಟವಲ್ ಅನ್ನೋದು. ಅಯ್ಯೋ ದೌರ ಕಣ್ಣ ನನ್ನ ಮನ್ಸ. ಚಪಾತಿ ನೋಡ್ತು, ಅವ್ನ್ ಬೌಲ್ ನೋಡ್ದ, ಹಂಗಾಗಿ ಅಮ್ಮ ಅಂತ ಎಷ್ಟು ಖುಷಿ ನೋಡಿ ಅದಕ್ಕೆ. ಕಟ್ ಮಾಡ್ಕೊಡ್ಲ ರಜಾ? ತಡಿ ತಡಿ. ಪನ್ನೀರ್ ಹಾಕೊಟ್ರು ತಿಂತಾನೆ. ಬಟ್ ಈ ಚಪಾತಿ ಬಿಟ್ಬಿಟ್ಟು ಅದ್ರಲ್ಲಿ ಆಟ ಆಡ್ತಾ ಕುತ್ಕೊಂಡ್ಬಿಡ್ತಾನೆ. ಹಾಗಾಗಿ ಈಗ ಹೋಗ್ಬಿಟ್ಟು ಸೋಫಾ ಮೇಲೆ ಕುತ್ಕೊಂಡು ತಿನ್ನೋಗೋ. ಹೋಗು ಸೋಫಾ ಮೇಲೆ ಕೂತ್ಕೋ. ಹಂಗೆ ತಿನ್ನು ತಿನ್ನು ತಿನ್ನು. ನನ್ನ ಮಗಳು ಟೈಮ್ ಟೇಬಲು ರೆಡಿ ಮಾಡ್ಕೊತ ಇದೆ ಸ್ಕೂಲಿಗೆ ಹೊರಡಕ್ಕೆ. 5:15 ಎದ್ದೇಳತ್ತೆ ನನ್ನ ಮಗಳು. ಅದೇ ಖುಷಿ ನನಗೀಗ. ಅಯ್ಯೋ ನಾನು ಎಷ್ಟು ಹೇಳ್ತಿದ್ದೆ ನನ್ನ ಮಗಳಿಗೆ ಆಗ, ಎದ್ದೇಳಿ ಅಂತ. ಪಾಪ ಈಗ ಸ್ಕೂಲಿಗೆ ಹೋಗೋ ಟೈಮಿಗೆ ಕರೆಕ್ಟಾಗಿ ಎದ್ದು ಹೊರಡುತ್ತೆ. 5:15 ಎದ್ದು ಓದ್ಕೊಂಡು ಹೊರಡುತ್ತೆ. ಗುಡ್ ಮಗಳೇ.
ಇದೇ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ಅಂತಾರಲ್ಲ ಅದು ಕಲಿತಾವ ಪಾಡಿಗೆ ಅವು. ಚೆನ್ನಾಗಿ ಓದ್ಕೊತಾ ಇದ್ದೀರಾ ಇಲ್ಲಿ ಸ್ಕೂಲಲ್ಲಿ? ಗುಡ್ ಅನ್ಸ್ಕೊಂಡ್ರೆ ಇಲ್ವಾ? ಸ್ಕೂಲ್ ನಂದು ಹಾಕಿರೋ ಬೈಂಡ್ ನೋಡಿ ಏನಾದ್ರು ಹೇಳಿದ್ರಾ ಯಾರಾದರೂ? ಹಾಂ ಹ್ಞೂ ಇದೆಲ್ಲ ನೋಡಿ ಪಂಚರ್ ಹಾಕಿರೋದು ಇನ್ನು ನೋಡ್ತಾರೆ ಹೋಗಿ. ತುಂಬ್ತವನೆ. ಹ್ಞೂ ಆಯ್ತಾ ಈಗ ನಿಂದು ತಿಂಡಿ? ತಿಂಡಿ ಆಯ್ತು. ಈಗ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ತುಂಬ ದಿನದಿಂದ ಕೇಳ್ತಿರ್ಲಿ ಬಾಕ್ಸಿಗೆ ತುಂಬಮ್ಮ ಅಂತ ಹೇಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕ್ದಾಗ ತುಂಬ ಜನ ಕೇಳ್ತಾ ಇದ್ರಿ ಬಾಕ್ಸ್ ಮತ್ತೆ ಬ್ಯಾಗನ್ನ. ಇದು ತುಂಬಾನೇ ಚೆನ್ನಾಗಿದೆ. ಬಾಕ್ಸ್ ಸಿಗ್ತಾ ಇದೆ, ಬ್ಯಾಗ್ ಖಾಲಿ ಆಗ್ಬಿಟ್ಟಿದೆ. ನಿನ್ನೆ ಒಂದು 12-13 ಪೀಸ್ ಇದ್ದು ಅದು ಫುಲ್ ಖಾಲಿ ಆಯ್ತು. ಮತ್ತೆ ಬೇರೆ ಪ್ಯಾಟರ್ನ್, ಈ ಪ್ಯಾಟರ್ನ್ ಇಲ್ಲ, ಸೊ ಈ ಪ್ಯಾಟರ್ನ್ ಖಾಲಿ ಆಗಿದೆ. ಬೇರೆ ಪ್ಯಾಟರ್ನ್ ಇದೆ, ಅದು ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. ಬೇಕು ಅಂತ ಬೇಕಾದ್ರೆ ನಿಮಗೆ ಲಿಂಕ್ ಕೊಡ್ತೀನಿ. ನಂದು ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಬಾಕ್ಸ್ ಮಾತ್ರ ಇದೆ. ಇದು ಸೇಮ್ ಪ್ರಿಂಟ್ ಇಲ್ಲ, ಪ್ಲೈನ್ ಸಿಗುತ್ತೆ ಅಥವಾ ಬೇರೆ ಬೇರೆ ಡಿಸೈನ್ ಸಿಗುತ್ತೆ. ಮತ್ತೆ ಈ ಬಾಕ್ಸ್ ಈ ತರ ಇರೋದು, ಇನ್ನು ಉದ್ದುದ್ದು ಬಾಕ್ಸ್ ಬರುತ್ತಲ್ಲ ಅದು ಕೂಡ ಸಿಗುತ್ತೆ. ಈಗ ನನ್ನ ಮಗಳಿಗೆ ಪಾಲಕ್ 1.5 ಚಪಾತಿ ಹಾಕ್ತೀನಿ ಸಾಕು. ಪನ್ನೀರ್ ಹಾಕೋಣ. ಮಗಳು ನನ್ನಂಗೆ ಸ್ವಲ್ಪ ಗ್ರೇವಿ ಜಾಸ್ತಿ ತಿನ್ನುತ್ತೆ. ಸೊ ನನ್ನ ಮಗಳದು ಸ್ನ್ಯಾಕ್ಸ್ ಲಂಚ್ ಬಾಕ್ಸ್ ರೆಡಿ. ಓಕೆ ನಮ್ಮ ಮಗಳು ಎಷ್ಟು ಚಪಾತಿ? 1.5 ಸಾಕು ರಜಾ? ವೆರಿ ಗುಡ್. ಪನ್ನೀರ್ ಎಲ್ಲ ತಿನ್ಕೊಬಿಟ್ಟು ಬರಬೇಕು, ಓಕೆನಾ? ಇದಕ್ಕೆ ಸ್ಪೂನ್ ಕೂಡ ಕೊಟ್ಟಿರ್ತಾರೆ. ಇವತ್ತೇನು ಸ್ಪೂನ್ ಬೇಡ ಅಲ್ವಾ? ಹಾಗೆ ಮತ್ತೆ ಈಗ ನಾವು ಗ್ರೇವಿ ಎಲ್ಲ ಹಾಕಿದ್ಮೇಲೆ ಹಿಂಗೆ ಉಲ್ಟ ಮಾಡೋಕ್ಕೆ ನಮಗೆ ಒಂಥರ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಈ ಬ್ಯಾಗ್ ಕರೆಕ್ಟಾಗಿತ್ತು. ತುಂಬ ಜನ ಕೇಳಿದೆ, ತುಂಬ ಚೆನ್ನಾಗಿ ಸೇಲ್ ಆಗಿದ್ದು ಬ್ಯಾಗ್. ಬಾಕ್ಸ್ ಸಿಗುತ್ತೆ, ನೀವು ಸೆಟ್ ಬೇಕಾದ್ರೂ ತಗೊಬೋದು. ಇದ್ರ ಜೊತೆಗೆ ವಾಟರ್ ಬಾಟ್ಲು, ಸ್ವಲ್ಪ ದೊಡ್ಡ ಬಾಟ್ಲೆ ಕೊಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು ನ್ಯಾಪ್ಕಿನ್ ಚೆನ್ನಾಗಿರುತ್ತೆ. ನಾನು ಇದೇ ಥರದ ಸೇಮ್ ಕಲರ್ ಇದೇ ಥರದ ನ್ಯಾಪ್ಕಿನ್ನ ಒಂದು 7-8 ತಗೊಂಡು ಇಟ್ಕೊಂಡಿದ್ದೀನಿ ಈ ಥರ. ಯಾಕಂದರೆ ಸ್ಕೂಲಿಗೆ ಕರೆಕ್ಟಾಗಿದೆ ಇದು, ಅಂದರೆ ಗಲೀಜಾದರೂ ಗೊತ್ತಾಗಲ್ಲ ಕ್ಲೀನಾಗಿದ್ರು. ಸೊ ಹಾಗಾಗಿ ನಾನು ಯಾವಾಗಲೂ ಇದೊಂದೇ ಕಲರ್ ತುಂಬೋದು ಈಗ. ಮತ್ತು ಸೈಜು ಕೂಡ ಚೆನ್ನಾಗಿದೆ. ಅದು ಲಂಚ್ ಬಾಕ್ಸ್ ರೆಡಿ. ಲಂಚ್ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಬಾಕ್ಸಸ್ ಬೇಕಾದ್ರೆ ಸಿಗುತ್ತೆ, ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮಗ ಹೆಂಗೆ ಹೊರಡ್ತಾರೆ ನೋಡಿ ಮೆಲ್ಲಕ್ಕೆ. ರೆಡಿ ಸಾಹೇಬರು. ನೀನೆಲ್ಲಿಗೆ ಬಾ. ಏನೋ ಬಿಟ್ಟು ಹೋಗೋನು, ಮರ್ತೋಗೋನೆ. ಏನು ಏನು ಮಗನೇ ತೋರ್ಸ. ಓಕೆನಾ? ಬಾಯ್ ಮಗಳು. ಬಾಯ್ ರಜಾ. ಪಾಪಣ್ಣ ಬರ ಪುಟ್ಟಣ್ಣ. ಬಾಯ್ ಮಗಳು. ಹತ್ತು ಮಗನ ಇವನೇ ಹೋಗ್ತೀನಿ ಅಂತ ಗೊತ್ತಾನೆ. ಈಗ ನನ್ನ ಮಗ ನೋಡಿ ಅಕ್ಕನ ಕಳಿಸ್ಬಿಟ್ಟು ಬರೋಕ್ಕೆ ಹೋಗ್ತಿದ್ದಾನೆ. ಅಕ್ಕ ನಾನು ಬರ್ತೀನಿ ಅಂತ ಕಿಚ್ಚಾಡ್ತಿದ್ದಾನೆ. ಅವನು ಹೋಗೋ ಟೈಮಿಗೆ ಹೋಗ್ತಾನೋ ಇಲ್ವೋ ಗೊತ್ತಿಲ್ಲ, ಸ್ಕೂಲಿಗೆ ಹೋಗ್ತೀನಿ ಅಂತನೋ ಅದು ಹೋಗಲ್ಲ ಅಂತ ಹೇಳ್ತಾನೋ ಏನೋ ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು.